ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ತಪ್ಪದೇ ಪಡೆಯಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಸ್ಮಾರ್ಟ್ ಹೆಡ್ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ನಾವು 4 ಡಿಸೆಂಬರ್ ಹಾಗೂ 5 ಡಿಸೆಂಬರ್ 2023ರ ಪ್ರಚಲಿತ ಘಟನೆಗಳ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಈ ಒಂದು ವಿಡಿಯೋನ ಆರಂಭ ಮಾಡೋಕ್ಕಿಂತ ಮೊದಲು ನಮ್ಮ ಚಾನಲ್ಗೆ ಯಾರಾದರೂ ಹೊಸದಾಗಿ ಭೇಟಿ ನೀಡ್ತಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅದರ ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡಿ ಮತ್ತು ಈ ವಿಡಿಯೋಗೆ ಒಂದು ತಪ್ಪದೇ ಲೈಕ್ ಅನ್ನು ಕೊಡಿ. ಬನ್ನಿ ಈ ಒಂದು ವಿಡಿಯೋನ ಆರಂಭ ಮಾಡೋಣ. ಕೋಡೆಕ್ಸ್ ಅಲಿಮೆಂಟರೀಸ್ ಕಮಿಷನ್ ಅಥವಾ CAC ಯಾವ ಸಂಸ್ಥೆಗಳಿಗೆ ಸಂಬಂಧಿಸಿದೆ? ಕೋಡೆಕ್ಸ್ ಅಲಿಮೆಂಟರೀಸ್ ಕಮಿಷನ್ CAC ಈಸ್ ರಿಲೇಟೆಡ್ ಟು ವಿಚ್ ಆರ್ಗನೈಸೇಷನ್? ಉತ್ತರ ಆಪ್ಷನ್ 1 FAO ಮತ್ತು WHO. ಕೋಡೆಕ್ಸ್ ಅಲಿಮೆಂಟರೀಸ್ ಕಮಿಷನ್ ಅಥವಾ CAC ಎಂಬುದು ಒಂದು ಅಂತರ್ ಸರ್ಕಾರಿ ಸಂಸ್ಥೆಯಾಗಿದ್ದು ಅದು ಆಹಾರ ಮಾನದಂಡಗಳು, ಮಾರ್ಗಸೂಚಿಗಳು ಮತ್ತು ಆಹಾರದ ಒಂದು ಅಭ್ಯಾಸದ ಕೋಡ್ಗಳನ್ನು ಅಭಿವೃದ್ಧಿಪಡಿಸುತ್ತದೆ. CAC ಅನ್ನ ಆಹಾರ ಮತ್ತು ಕೃಷಿ ಸಂಸ್ಥೆ FAO ಮತ್ತು ವಿಶ್ವ ಆರೋಗ್ಯ ಸಂಸ್ಥೆ WHO ಸ್ಥಾಪನೆ ಮಾಡಿವೆ. ಇತ್ತೀಚೆಗೆ ಕೋಡೆಕ್ಸ್ ಅಲಿಮೆಂಟರಿಯಸ್ ಕಮಿಷನ್ ಅಥವಾ CAC ನಲ್ಲಿ ಭಾರತದ ಪ್ರಸ್ತಾವನೆಯು ಸಿರಿ ಧಾನ್ಯಗಳಿಗೆ ಮಾನದಂಡಗಳನ್ನು ಪೂರೈಸುತ್ತದೆ. ತೇವಾಂಶದ ಅಂಶ ಮತ್ತು ಗುಣಮಟ್ಟದಂತಹ ನಿಯತಾಂಕಗಳನ್ನು ಒಳಗೊಂಡಿದ್ದು ಇದನ್ನು ಸರ್ವಾನುಮತದಿಂದ ಅನುಮೋದನೆ ಮಾಡಲಾಗಿದೆ. ಈ ಮಾನದಂಡಗಳು 15 ಪ್ರಭೇದಗಳನ್ನು ಒಳಗೊಂಡಿವೆ ಮತ್ತು ಜಾಗತಿಕ ವ್ಯಾಪಾರ ಮತ್ತು ಆಹಾರ ಮಾರುಕಟ್ಟೆಗಳಲ್ಲಿ ಸಿರಿ ಧಾನ್ಯಗಳನ್ನು ಉತ್ತೇಜಿಸಲು ಇದು ಸಹಾಯ ಮಾಡುತ್ತದೆ. ಸಿರಿ ಧಾನ್ಯಗಳ ಉತ್ಪಾದನೆ ಮತ್ತು ಬಳಕೆಯನ್ನು ಹೆಚ್ಚಿಸಲು 2023 ವಿಶ್ವಸಂಸ್ಥೆಯು ಅಂತಾರಾಷ್ಟ್ರೀಯ ಸಿರಿ ಧಾನ್ಯಗಳ ವರ್ಷ ಅಂತ ಘೋಷಣೆ ಮಾಡಿದೆ. ಇದು ಈಗ ಇತ್ತೀಚೆಗೆ ಹಲವಾರು ಎಕ್ಸಾಮ್ಗಳಲ್ಲಿ ಈ ಪ್ರಶ್ನೆಯನ್ನ ಪದೇ ಪದೇ ಕೇಳಲಾಗಿದೆ. ಏನಂದ್ರೆ ವಿಶ್ವಸಂಸ್ಥೆಯು 2023ನೇ ವರ್ಷವನ್ನ ಯಾವ ವರ್ಷ ಅಂತ ಘೋಷಣೆ ಮಾಡಿದೆ ಅಂತ ಕೇಳಲಾಗಿತ್ತು. ಆಪ್ಷನ್ ಸಿರಿ ಧಾನ್ಯಗಳು. CAC ವಿಸ್ತೃತ ರೂಪ ಕೋಡೆಕ್ಸ್ ಅಲಿಮೆಂಟರಿಯಸ್ ಕಮಿಷನ್. ಇದು ಸ್ಥಾಪನೆಯಾಗಿದ್ದು 1963ರಲ್ಲಿ. ಇದರ ಪ್ರಧಾನ ಕಚೇರಿ ರೋಮ್ ನಗರದಲ್ಲಿದೆ. ಯಾವ ಸೂಕ್ಷ್ಮ ಜೀವಿಯು ಇತ್ತೀಚೆಗೆ ಸುದ್ದಿಲಿರುವಂತಹ ಬಿಳಿ ಶ್ವಾಸಕೋಶದ ಸಿಂಡ್ರೋಮ್ಗೆ ಸಂಬಂಧಿಸಿದೆ? ವಿಚ್ ಮೈಕ್ರೋ ಆರ್ಗನಿಸಮ್ ಈಸ್ ರಿಲೇಟೆಡ್ ಟು ದಿ ವೈಟ್ ಲಂಗ್ ಸಿಂಡ್ರೋಮ್ ದಟ್ ಹ್ಯಾಸ್ ಬೀನ್ ಇನ್ ನ್ಯೂಸ್ ರೀಸೆಂಟ್ಲಿ? ಉತ್ತರ ಆಪ್ಷನ್ 1 ಬ್ಯಾಕ್ಟೀರಿಯಾ. ಹಲವಾರು ರಾಷ್ಟ್ರಗಳಲ್ಲಿ ಮಕ್ಕಳಲ್ಲಿ ಬ್ಯಾಕ್ಟೀರಿಯಾದ ಶ್ವಾಸಕೋಶದ ಸೋಂಕು ಅಥವಾ ನ್ಯೂಮೋನಿಯಾ ಏಕಾಏಕಿ ಹೆಚ್ಚಾಗ್ತಾ ಇದೆ. ಚೀನಾದಲ್ಲಿ ಇಂತಹ ಪ್ರಕರಣಗಳು ಮೈಕೋಪ್ಲಾಸ್ಮಾ ನ್ಯೂಮೋನಿಯಾ ರೋಗಕಾರವನ್ನು ಒಳಗೊಂಡಿದೆ ಅಂತ ವರದಿಗಳು ಮಾಡಿವೆ. ಪ್ರತಿ ಜೀವಕಗಳು ಪರಿಣಾಮಕಾರಿಯಾಗಿ ಚಿಕಿತ್ಸೆಗೆ ಅಸಹಾಯಕವಾಗಿವೆ. ಬಿಳಿ ಶ್ವಾಸಕೋಶ ಸಿಂಡ್ರೋಮ್ ಸ್ಕ್ಯಾನ್ಗಳಲ್ಲಿ ವಿಶಿಷ್ಟ ಗುರುತುಗಳಿಗೆ ಕಾರಣವಾಗಿದ್ದು ಚೀನಾವನ್ನು ಮೀರಿ US, ನೆದರ್ಲ್ಯಾಂಡ್ಸ್ ಮತ್ತು ಡೆನ್ಮಾರ್ಕ್ನಲ್ಲಿನ ಇದು ವ್ಯಾಪಕವಾಗಿ ಹರಡ್ತಾ ಇದೆ. ಸ್ಮಾರ್ಟ್ ಹೆಡ್ ಸರ್ಕಲ್ನ ಡಿಸೆಂಬರ್ ತಿಂಗಳ ಮಾಸಪತ್ರಿಕೆಗಳು ರಾಜ್ಯಾದ್ಯಂತ ಲಭ್ಯ ಇರುತ್ತೆ. ಈ ಒಂದು ಮ್ಯಾಗಜಿನ್ ಅನ್ನು ಅಂಚೆ ಮೂಲಕ ಪಡಿಬೇಕಂದ್ರೆ ಈ ನಂಬರ್ಗೆ ವಾಟ್ಸಪ್ ಮಾಡಿ 9380463196. ಈ ನಂಬರ್ಗೆ ಮೆಸೇಜ್ ಮಾಡೋ ಮೂಲಕ ಡೈರೆಕ್ಟ್ ಆಗಿ ಮ್ಯಾಗಜಿನ್ಗಳನ್ನು ನಿಮ್ಮ ಮನೆ ಬಾಗಿಲಿಗೆ ನೇರವಾಗಿ ಪಡ್ಕೋಬಹುದಾಗಿದೆ. ಆಮೇಲೆ ರಾಜ್ಯಾದ್ಯಂತ ಲಭ್ಯವಿರುವಂತಹ ಬುಕ್ ಸ್ಟೋರ್ ಲಿಸ್ಟ್ ಅನ್ನು ಸ್ಕ್ರೀನ್ ಮೇಲೆ ಕೊಡಲಾಗಿದೆ. ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಿಗೆ ತೆರಳಿ ಮ್ಯಾಗಜಿನ್ಗಳನ್ನು ಪಡ್ಕೋಬಹುದಾಗಿದೆ. ಇತ್ತೀಚೆಗೆ ಅಯೋತಿ ಥಾಸ್ ಪಂಡಿತರ್ ಅವರ ಪ್ರತಿಮೆ ಎಲ್ಲಿ ಅನಾವರಣಗೊಂಡಿದೆ? ವೇರ್ ವಾಸ್ ದಿ ಅಯೋತಿ ಥಾಸ್ ಪಂಡಿತರ್ ಸ್ಟ್ಯಾಚ್ಯೂ ಅನ್ವೀಲ್ಡ್ ರೀಸೆಂಟ್ಲಿ? ಉತ್ತರ ಆಪ್ಷನ್ 1 ಚೆನ್ನೈನಲ್ಲಿ. ಡಿಸೆಂಬರ್ 2023ರಲ್ಲಿ ಚೆನ್ನೈನಲ್ಲಿ ಪ್ರವರ್ತಕ ಜಾತಿ ವಿರೋಧಿ ಹೋರಾಟಗಾರ ಅಯೋತಿ ಥಾಸ್ ಪಂಡಿತರ್ ಅವರ ಪ್ರತಿಮೆಯನ್ನ ತಮಿಳುನಾಡಿನ ಮುಖ್ಯಮಂತ್ರಿ MK ಸ್ಟಾಲಿನ್ ಅನಾವರಣಗೊಳಿಸಿದ್ದಾರೆ. 1845ರಲ್ಲಿ ಮದ್ರಾಸ್ನಲ್ಲಿ ಜನಿಸಿರುವಂತಹ ಅಯೋತಿ ಥಾಸ್ ಅವರು 1891ರಲ್ಲಿ ರಟ್ಟಮಲೈ ಶ್ರೀನಿವಾಸನ್ ಅವರೊಂದಿಗೆ ಸ್ಥಾಪಿಸಿರುವಂತಹ ದ್ರಾವಿಡ ಮಹಾಜನ ಸಭಾದ ಮೂಲಕ ದ್ರಾವಿಡ ಸಿದ್ಧಾಂತವನ್ನ ಪ್ರಚಾರ ಮಾಡಿದ್ದರು. ರೆವಾ ಜಾನ್ ರತಿನಾ ಅವರೊಂದಿಗೆ ದ್ರಾವಿಡ ಪಾಂಡಿಯನ್ ಪತ್ರಿಕೆಯನ್ನು ಕೂಡ ಇವರು ಪ್ರಾರಂಭಿಸಿದ್ದರು. ಇವರು ಒಬ್ಬ ಪ್ರಮುಖ ಕಾರ್ಯಕರ್ತ ಮತ್ತು ಸಿದ್ಧ ವೈದ್ಯ ವೃತ್ತಿಗಾರರಾಗಿದ್ದರು. 1870ರ ದಶಕದಲ್ಲಿ ನೀಲಗಿರಿ ಬೆಟ್ಟಗಳ ಬುಡಕಟ್ಟುಗಳನ್ನು ಸ್ವಾತಂತ್ರ್ಯ ಚಳುವಳಿಗೆ ಸಂಘಟಿಸಿದ್ದರು. 1891ರ ಜನಗಣತಿಯಲ್ಲಿ ದಲಿತರು ಜಾತಿರಹಿತ ದ್ರಾವಿಡರು ಅಂತ ನೋಂದಾಯಿಸಲು ಥಾಸ್ ಅವರು ಒತ್ತಾಯಿಸಿದ್ದರು. ಅವರ ಜಾತಿ ವಿರೋಧಿ ಚಟುವಟಿಕೆಗಳು ಶ್ರೀಲಂಕಾದ ಅನಾಗರಿಕ ಧರ್ಮಪಾಲರಿಗೂ ಕೂಡ ಸ್ಫೂರ್ತಿಯನ್ನ ನೀಡಿತ್ತು. ಕನ್ನಡ ಕಡಬರಸುಗಳು 2023ರಂತೆ
ವಿಶೇಷ ವರ್ಗದ ರಾಜ್ಯ ಅಥವಾ SCS ದಿಂದ ಯಾವ ರಾಜ್ಯ ಹೊರಗೊಂಡಿದೆ? ಜಾರ್ಖಂಡ್. ಭಾರತದಲ್ಲಿ ಯಾವ ಸಂಸ್ಥೆಯು ಸಂಯೋಜಿತ ನೀರು ನಿರ್ವಹಣಾ ಸೂಚ್ಯಂಕ ಅಥವಾ CWMI ಅನ್ನು ಬಿಡುಗಡೆ ಮಾಡುತ್ತದೆ? ನೀತಿ ಆಯೋಗ. 2023ರಲ್ಲಿ ಯಾವ ದೇಶವು 12,000 ಶಂಕಿತ ಎಂಪಾಕ್ಸ್ ಪ್ರಕರಣಗಳನ್ನು ವರದಿ ಮಾಡಿದೆ? ಕಾಂಗೋ ದೇಶ. COP33 ಅನ್ನು ಯಾವ ದೇಶ ಆಯೋಜನೆ ಮಾಡಲು ನಿರ್ಧಾರ ಮಾಡಿದೆ? ಭಾರತ ದೇಶ. ಸ್ಕೋರ್ಗಳು ಯಾವ ಸಂಸ್ಥೆಯ ಆನ್ಲೈನ್ ಪ್ಲಾಟ್ಫಾರ್ಮ್ ಆಗಿದೆ? ಸೆಬಿ. ಗುಲಾಮಗಿರಿ ನಿರ್ಮೂಲನೆಗಾಗಿ ಅಂತಾರಾಷ್ಟ್ರೀಯ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಡಿಸೆಂಬರ್ 2ರಂದು. ಜಮ್ಮು ಮತ್ತು ಕಾಶ್ಮೀರದ ಯುವ ಮತದಾರರ ಜಾಗೃತಿ ರಾಯಭಾರಿಯಾಗಿ ಯಾವ ಕ್ರಿಕೆಟಿಗರನ್ನು ನೇಮಿಸಲಾಗಿದೆ? ಸುರೇಶ್ ರೈನಾ. ಇತ್ತೀಚೆಗೆ ಸುದ್ದಿಲಿರುವಂತಹ ಆರ್ ವೈಶಾಲಿ ಯಾವ ಆಟಕ್ಕೆ ಸಂಬಂಧಿಸಿದ್ದಾರೆ? ಆರ್ ವೈಶಾಲಿ sometimes seen in news recently is associated with which sports? ಉತ್ತರ ಆಪ್ಷನ್ 2 ಚೆಸ್. ಡಿಸೆಂಬರ್ 1, 2023ರಂದು ಆರ್ ವೈಶಾಲಿ ಭಾರತದ 3ನೇ ಮಹಿಳಾ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಆಗಿ ಹೊರಹೊಮ್ಮಿದ್ದಾರೆ. ಅವರು ಭಾರತದ 84ನೇ ಗ್ರ್ಯಾಂಡ್ ಮಾಸ್ಟರ್ ಕೂಡ ಆಗಿದ್ದಾರೆ. ಕೊನೆರು ಹಂಪಿ ಮತ್ತು ಡಿ ಹರಿಕಾರಂತೆ 22 ವರ್ಷದ ವೈಶಾಲಿ ಅವರು ಭಾರತದ ಮಹಿಳಾ ಗ್ರ್ಯಾಂಡ್ ಮಾಸ್ಟರ್ ಆಗಿ ಹೊರಹೊಮ್ಮಿದ್ದಾರೆ. ಕೊನೆರು ಹಂಪಿ 2022ರಲ್ಲಿ ತಮ್ಮ 15ನೇ ವಯಸ್ಸಿನಲ್ಲಿ ಗ್ರ್ಯಾಂಡ್ ಮಾಸ್ಟರ್ ಆದ ಮೊದಲ ಭಾರತೀಯ ಮಹಿಳೆ ಹಾಗೂ ಹರಿಕಾ 2ನೇ ಮಹಿಳೆಯಾಗಿ ಹೊರಹೊಮ್ಮಿದ್ದರು. ಸತ್ತಾರಿ ಭೂಕುಸಿತವು ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ? ಟು ವಿಚ್ ಸ್ಟೇಟ್ ಡಸ್ ದಿ ಸತ್ತಾರಿ ಲ್ಯಾಂಡ್ ಸ್ಲೈಡ್ ಬಿಲಾಂಗ್? ಉತ್ತರ ಆಪ್ಷನ್ 3 ಗೋವಾ. ಗೋವಾ ಸರ್ಕಾರ ನೇಮಿಸಿದ ಸಮಿತಿಯು ಜುಲೈ 2021ರಲ್ಲಿ ಸಂಭವಿಸಿರುವಂತಹ ಗೋವಾದಲ್ಲಿನ ಸತ್ತಾರಿ ಭೂಕುಸಿತಗಳು ಭೂವೈಜ್ಞಾನಿಕ ಅಂಶಗಳಾಗಿರುವಂತಹ ಮಾನವ ಚಟುವಟಿಕೆ ಮತ್ತು ವಿಪರೀತ ಮಳೆಯ ಸಂಯೋಜನೆಯಿಂದ ಉಂಟಾಗಿದೆ ಅಂತ ಹೇಳಿದೆ. ರಚನಾತ್ಮಕ ದೌರ್ಬಲ್ಯಗಳನ್ನು ಸೃಷ್ಟಿಸುವ ಬಂಡೆಗಳ ಆಳವಾದ ರಾಸಾಯನಿಕ ಹವಾಮಾನವು ನೈಸರ್ಗಿಕವಾಗಿ ಕಡಿದಾದ ಇಳಿಜಾರುಗಳೊಂದಿಗೆ ಸೇರಿ ಭಾರೀ ಮಳೆಯ ಸಮಯದಲ್ಲಿ ಭೂಪ್ರದೇಶವು ಭೂಕುಸಿತಕ್ಕೆ ಗುರಿಯಾಗಿದೆ ಅಂತ ಈ ವರದಿಯು ನೀಡಿದೆ. ಇತ್ತೀಚೆಗೆ ಕಂಡುಹಿಡಿದಿರುವಂತಹ ಡಿಂಕಿನೇಶ್ ಎಂಬ ಕ್ಷುದ್ರ ಗ್ರಹದ ಚಂದ್ರನಿಗೆ ಯಾವ ಹೆಸರನ್ನ ಇಡಲಾಗಿದೆ? ವಾಟ್ ನೇಮ್ ಹ್ಯಾಸ್ ಬಿನ್ ಗಿವನ್ ಟು ದಿ ರೀಸೆಂಟ್ಲಿ ಡಿಸ್ಕವರ್ಡ್ ಆಸ್ಟ್ರಾಯ್ಡ್ ಡಿಂಕಿನೇಶ್ ಮೂನ್? ಉತ್ತರ ಆಪ್ಷನ್ 1 ಸೇಲಂ. ನಾಸಾದ ಲೂಸಿ ಬಾಹ್ಯಾಕಾಶ ನೌಕೆಯು ಡಿಂಕಿನೇಶ್ ಹೆಸರಿನ ಕ್ಷುದ್ರ ಗ್ರಹವು ಚಿಕ್ಕದಾದ ಚಂದ್ರನ ಹೊಂದಿದೆ ಅಂತ ಈ ಒಂದು ಲೂಸಿ ಬಾಹ್ಯಾಕಾಶ ನೌಕೆ ಪತ್ತೆ ಮಾಡಿದೆ. ಅಂತಾರಾಷ್ಟ್ರೀಯ ಖಗೋಳ ಒಕ್ಕೂಟವು ಈ ಚಂದ್ರನಿಗೆ ಸೇಲಂ ಎಂದು ಹೆಸರಿಸಿದ್ದು ಇಥಿಯೋಪಿಯಾದ ಭಾಷೆಯಲ್ಲಿ ಇದಕ್ಕೆ ಶಾಂತಿ ಎಂದರ್ಥ ಇದೆ. ಡಿಂಕಿನೇಶ್ ಮತ್ತು ಸೆಲಂ ಹೆಸರುಗಳು ಇಥಿಯೋಪಿಯಾದಲ್ಲಿ ಪತ್ತೆಯಾಗಿರುವಂತಹ 2 ಪ್ರಸಿದ್ಧ ಹೋಮಿನಿಡ್ ಪಳೆಯುಳಿಕೆಗಳನ್ನು ಉಲ್ಲೇಖಿಸುತ್ತದೆ. ಇತ್ತೀಚೆಗೆ ಸುದ್ದಿಲಿರುವಂತಹ 2ನೇ ಥಾಮಸ್ ಶೋಲ್ ಯಾವ ಸಮುದ್ರದಲ್ಲಿದೆ? ಸೆಕೆಂಡ್ ಥಾಮಸ್ ಶೋಲ್ that was in news recently is located in which sea? ಉತ್ತರ ಆಪ್ಷನ್ 1 ದಕ್ಷಿಣ ಚೀನಾ ಸಮುದ್ರ. ಇತ್ತೀಚೆಗೆ ಫಿಲಿಪೈನ್ಸ್ ಕರಾವಳಿ ಸಿಬ್ಬಂದಿ ವಿವಾದಿತ ಜಲಮಾರ್ಗದಲ್ಲಿ ಬೆಳೆಯುತ್ತಿರುವಂತಹ ಚೀನಾದ ಸಮರ್ಥನೆಯನ್ನು ಪತ್ತೆ ಹಚ್ಚಲು ದಕ್ಷಿಣ ಚೀನಾ ಸಮುದ್ರದಲ್ಲಿ ಮೇಲ್ವಿಚಾರಣಾ ನೆಲೆಯನ್ನ ಉದ್ಘಾಟನೆ ಮಾಡಿದೆ. ಚೈನೀಸ್ ಮತ್ತು ಫಿಲಿಪೈನ್ಸ್ ಹಡಗುಗಳು ಇತ್ತೀಚೆಗೆ ಫಿಲಿಪೈನ್ ಪಡೆಗಳು ಆಕ್ರಮಿಸಿಕೊಂಡಿರುವಂತಹ 2ನೇ ಥಾಮಸ್ ಶೋಲ್ ಬಳಿ ಸಣ್ಣ ಘರ್ಷಣೆಯನ್ನ ಮಾಡಿಕೊಂಡಿವೆ. ಪಂಚಾಮೃತ ಪ್ರತಿಜ್ಞೆಯು ಯಾವುದಕ್ಕೆ ಸಂಬಂಧಿಸಿದೆ? ವಾಟ್ ಈಸ್ ದಿ ಪಂಚಾಮೃತ ಪ್ಲೆಜ್ ರಿಲೇಟೆಡ್ ಟು? ಉತ್ತರ ಆಪ್ಷನ್ 2 ಹವಾಮಾನ ಬದಲಾವಣೆ ಎದುರಿಸುವುದು. ಹವಾಮಾನ ಬದಲಾವಣೆಯನ್ನು ಎದುರಿಸಲು 2021ರ COP26 ಅಥವಾ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ 26 ನಲ್ಲಿ ಮಾಡಿರುವಂತಹ ಪಂಚಾಮೃತ ಪ್ರತಿಜ್ಞೆಯ ಅಡಿಯಲ್ಲಿ 2030ರ ವೇಳೆಗೆ 500 ಗಿಗಾವ್ಯಾಟ್ ಪಳೆಯುಳಿಕೆ ರಹಿತ ಶಕ್ತಿ ಸಾಮರ್ಥ್ಯವನ್ನು ತಲುಪುವ ಗುರಿಯನ್ನ ಭಾರತ 2021ರ COP26 ನಲ್ಲಿ ಹೊಂದಿತ್ತು. 2005ರ ಮಟ್ಟಕ್ಕಿಂತ GDPಯ ಇಂಗಾಲದ ಹೊರಸೂಸುವಿಕೆಯ ತೀವ್ರತೆಯನ್ನ 45ರಷ್ಟು ಕಡಿಮೆ ಮಾಡುವಾಗ ಭಾರತದ ಅರ್ಧದಷ್ಟು ಶಕ್ತಿಯ ಅಗತ್ಯವು ನವೀಕರಿಸಬಹುದಾದ ವಸ್ತುಗಳಿಂದ ಬರುತ್ತದೆ. ಅಭಿವೃದ್ಧಿಶೀಲ ಆರ್ಥಿಕತೆಯಾಗಿಯೂ ಕ್ಲೀನ್ ಎನರ್ಜಿ ಮೂಲಕ ಹವಾಮಾನ ಬಿಕ್ಕಟ್ಟಿನ ವಿರುದ್ಧ ಹೋರಾಡುವಂತಹ ಭಾರತದ ಬದ್ಧತೆಯನ್ನ ಈ ಗುರಿಗಳು ಒತ್ತಿ ಹೇಳುತ್ತವೆ. COP28 ನಲ್ಲಿ UAE ಅಂತಹ ರಾಷ್ಟ್ರಗಳ ಸಹಯೋಗದೊಂದಿಗೆ 2030ರ ವೇಳೆಗೆ ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯವನ್ನ 3 ಪಟ್ಟು ಹೆಚ್ಚಿಸುವಂತಹ ಯೋಜನೆಗಳನ್ನ ಭಾರತವು ವಿವರಿಸಿದೆ. PM ಮೋದಿ ಅವರು ಪಂಚಾಮೃತ ಅಥವಾ
5 ಮಕರಂದ ಅಂಶಗಳನ್ನು ಪ್ರಸ್ತುತಪಡಿಸಿದರು. 5 ಸಮಯ ಬಂಧಿತ ಹವಾಮಾನ ಪ್ರತಿಜ್ಞೆಗಳು ಯಾವುದಂದ್ರೆ 2030ರ ವೇಳೆಗೆ 500 ಗಿಗಾವ್ಯಾಟ್ ಪಳಿಯುಳಿಕೆ ರಹಿತ ಶಕ್ತಿ ಸಾಮರ್ಥ್ಯವನ್ನು ತಲುಪುವುದು, 2030ರ ವೇಳೆಗೆ ನವೀಕರಿಸಬಹುದಾದ ಶಕ್ತಿಯಿಂದ ಭಾರತದ ಶಕ್ತಿಯ ಅಗತ್ಯತೆಯ 50% ಪೂರೈಸುವುದು, 2030ರ ವೇಳೆಗೆ ಆರ್ಥಿಕತೆಯ ಇಂಗಾಲದ ತೀವ್ರತೆಯನ್ನು 2005ರ ಮಟ್ಟಕ್ಕಿಂತ 45% ಕಡಿಮೆ ಮಾಡುವುದು, 2030ರ ವೇಳೆಗೆ ಒಟ್ಟು ಯೋಜಿತ ಇಂಗಾಲದ ಹೊರಸೂಸುವಿಕೆಯನ್ನು 1 ಶತಕೋಟಿ ಟನ್ಗಳಷ್ಟು ಕಡಿಮೆ ಮಾಡುವುದು, 2070ರ ವೇಳೆಗೆ ನಿವ್ವಳ ಶೂನ್ಯ ಹೊರಸೂಸುವಿಕೆ ಗುರಿಯನ್ನು ಸಾಧಿಸುವುದು ಪಂಚಾಮೃತದ ಒಂದು ಉದ್ದೇಶವಾಗಿದೆ. ಸ್ಮಾರ್ಟ್ ಹಿಟ್ ಸರ್ಕಲ್ನ ಎಕ್ಸಾಮ್ ಬೂಸ್ಟರ್ ಹಾಗೂ ಡಿಸೆಂಬರ್ ಮಾಸಪತ್ರಿಕೆ ರಾಜ್ಯಾದ್ಯಂತ ಲಭ್ಯ ಇರುತ್ತೆ. ಈ ನಂಬರ್ಗೆ ವಾಟ್ಸಪ್ ಮಾಡೋ ಮೂಲಕ ನೇರವಾಗಿ ಮ್ಯಾಗಜಿನ್ಗಳನ್ನು ನಿಮ್ಮ ಮನೆ ಬಗಲಿಗೆ ಪಡ್ಕೋಬಹುದು. ಆಮೇಲೆ ರಾಜ್ಯಾದ್ಯಂತ ಲಭ್ಯವಿರುವಂತಹ ಬುಕ್ ಸ್ಟೋರ್ ಲಿಸ್ಟನ್ನು ಸ್ಕ್ರೀನ್ ಮೇಲೆ ಕೊಡಲಾಗಿದೆ. ನಿಮ್ಮ ಫೋನ್ ಸ್ಕ್ರೀನನ್ನು ರೊಟೇಟ್ ಮಾಡಿ ಬುಕ್ ಸ್ಟೋರ್ ಲಿಸ್ಟನ್ನು ನೋಡ್ಕೋಬಹುದಾಗಿದೆ. ಆಮೇಲೆ ಬೆಂಗಳೂರಿನಲ್ಲಿ ಎಲ್ಲೆಲ್ಲಿ ಲಭ್ಯ ಇದೆ, ನಮ್ಮ ಮ್ಯಾಗಜಿನ್ಗಳು ಎಲ್ಲೆಲ್ಲಿ ಅವೈಲೇಬಲ್ ಇದೆ ಅನ್ನೋದನ್ನು ಸ್ಕ್ರೀನ್ ಮೇಲೆ ಕೊಡಲಾಗಿದೆ. ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳನ್ನು ನೋಡ್ಕೋಬಹುದು ಅಥವಾ ಫೋನ್ ನಂಬರ್ಗಳನ್ನು ಅವರಿಗೆ ಕಾಂಟ್ಯಾಕ್ಟ್ ಮಾಡೋ ಮೂಲಕ ಅವರ ಲೊಕೇಶನ್ ತಿಳಿದುಕೊಂಡು ಮ್ಯಾಗಜಿನ್ಗಳನ್ನು ಅಲ್ಲಿಂದ ಪಡ್ಕೋಬಹುದಾಗಿದೆ. ಬೆಂಗಳೂರು ಲಭ್ಯ ಇರುವಂತಹ ಬುಕ್ ಸ್ಟೋರ್ ಲಿಸ್ಟನ್ನು ಈ ಒಂದು ಸ್ಕ್ರೀನ್ ಶಾಟ್ ತೆಗೆದುಕೊಳ್ಳಿ, ಅವರಿಗೆ ಕಾಲ್ ಮಾಡಿ. ಧನ್ಯವಾದ.